ಹಾಯ್ ನಮಸ್ತೆ ಎಲ್ಲರಿಗೂ, ಆದಿಯರಾಜ್ ಹಿಯರ್. ಸೊ ಇವತ್ತು ನೀವು ಕ್ಲೀನ್ ಬನ್ ಹೇಗೆ ಮಾಡೋದು ಅಂತ ಇವತ್ತು ನೋಡ್ತೀರಾ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ನೀವು ಕಲಿಯೋದು ಏನಂದರೆ ಕ್ಲೀನಾಗಿ ಮೆಸ್ಸಿ ಇಲ್ಲದೆ ಕ್ಲೀನ್ ಬನ್ ಹೇಗೆ ಮಾಡೋದು ಅಂತ ಇವತ್ತು ಕ್ರಿಶ್ಚಿಯನ್ ಬ್ರೈಡಲ್ ಹೇರ್ ಸ್ಟೈಲ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಎಂಜಾಯ್ ಮಾಡಿ. ಫಸ್ಟು ಈ ಸೈಡಿಂದ ಇದನ್ನು ಸ್ಟೈಲ್ ಅಂತ ನಾವು ಮಾಡಬೇಕಾದ್ರೆ ಯಾವಾಗಲೂ ನಾವು ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಯಾರಿಗೆ ಎಷ್ಟು ವಾಲ್ಯೂಮ್ ಇದೆ, ಯಾರಿಗೆ ಎಷ್ಟು ವಾಲ್ಯೂಮ್ ಇಲ್ಲ, ಯಾರಿಗೆ ಎಷ್ಟು ಲೆಂತ್ ಇದೆ, ಸೊ ಅವರಿಗೆಲ್ಲ ನೋಡಿಕೊಂಡು ನಾವು ಈ ಥರ ಸ್ಟಫಿಂಗ್ ಹಾಕಿ ವಾಲ್ಯೂಮ್ ಕೊಟ್ಟು ನಾವು ಡೋನಟ್ ಫಿಕ್ಸ್ ಮಾಡಿ ಅದನ್ನು ಹೇರ್ ಸ್ಟೈಲ್ ಮಾಡಿ ಫಿನಿಶ್ ಮಾಡ್ಬೋದು. ಸೊ ಇವತ್ತು ನಾವು ತೋರಿಸ್ತಿರೋದು ಸಿಂಪಲ್ಲಾಗಿ ಮಾಡೋ ಪೋನಿ ಟೇಲ್ ಹಾಕ್ಕೊಂಡ್ಬಿಟ್ಟು ಡೋನಟ್ನ ಕಟ್ ಮಾಡಿ ಅದನ್ನು ರೋಲ್ ಮಾಡಿ ಮೇಲೆ ಲಾಕ್ ಮಾಡಾದಮೇಲೆ ಅದಕ್ಕೆ ನಾವು ಯು ಪಿನ್ನಿಂದ ಸೆಕ್ಯೂರ್ ಮಾಡಿ ಲಾಕ್ ಮಾಡ್ತೀವಿ. ಸೊ ಯಾವಾಗಲೂ ಡೋನಟ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಅದನ್ನು ಪ್ಲೇಸ್ ಮಾಡೋದನ್ನು ಈಗ ತೋರಿಸ್ತೀವಿ. ಸೊ ಎರಡು ಥರ ನೀವು ಪ್ಲೇಸಿಂಗ್ ಮಾಡ್ಕೊಬೋದು. ಬಟ್ ಈ ಥರ ಮಾಡಿದಾಗ ನಿಮಗೆ ಬ್ರಾಡ್ ಆಗಿರೋವಂಥ ಹೇರ್ ಸ್ಟೈಲ್ ಬೇಕು ಅಂದಾಗ ಬ್ರಾಡಾಗಿ ಪಿನ್ ಮಾಡ್ಕೊಬೇಕಾಗತ್ತೆ. ಸೊ ಯಾರಿಗೆ ಒಂಥರ ತುಂಬ ವಾಲ್ಯೂಮ್ ಬೇಕು, ನನಗೆ ವಾಲ್ಯೂಮ್ ಕಡಿಮೆ ಇರಲಿ ಅಂತ ಅಂದಾಗ ಅದ್ರ ಪ್ರಕಾರ ನಾವು ಡೋನಟ್ನ ಫಿಕ್ಸ್ ಮಾಡ್ಕೊತೀವಿ. ಸೊ ಈವೆಂಟು ಒಂದೊಂದು ಸಲ ಈ ಹೇರ್ ಸ್ಟೈಲೆಲ್ಲ ಮುಹೂರ್ತಕ್ಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ಕ್ರಿಶ್ಚಿಯನ್ ಬ್ರೈಡ್ಗೆ ನಾವು ಈ ಥರ ಹೇರ್ ಸ್ಟೈಲ್ ಸಿಂಪಲ್ಲಾಗಿ ಮಾಡ್ಬೋದು. ಸೊ ಡೋನಟ್ಟಿಂದ ವಿ ಕ್ಯಾನ್ ಡೂ ಸೋ ಮೆನಿ ವೇರಿಯೇಷನ್ಸ್. ಸೊ ಡೋನಟ್ ಹಾಕಿ ಅದನ್ನು ಸ್ಟಫಿಂಗ್ ಮಾಡಿ ಮಾಡೋದು ಬೇರೆ, ಡೋನಟ್ನ ಪ್ಲೇಸ್ ಮಾಡಿ ಅದರಿಂದ ಹೇರ್ನ ಲಾಕ್ ಮಾಡೋದು ಬೇರೆ ಟೆಕ್ನಿಕ್ಸ್ ಇದೆ. ಅದನ್ನೆಲ್ಲ ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವಿಡಿಯೋದಲ್ಲೂ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಈಗ ಪೋನಿಟೇಲ್ ಆದಮೇಲೆ ಡೋನಟ್ನ ಸ್ಟಫಿಂಗ್ನ ನಾವು ಕ್ಲೀನಾಗಿ ಪ್ಲೇಸ್ ಮಾಡಿದ್ದೀವಿ, ಸೆಕ್ಯೂರ್ ಮಾಡಿದ್ದೀವಿ. ಮಾಡಾದಮೇಲೆ ಏನಿದೆ ಹೇರ್ ಲೆಂತು ಅದ್ರ ಪ್ರಕಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ವಾಲ್ಯೂಮ್ ನೋಡಿಕೊಂಡು ನಾವು ಅದನ್ನು ಯೂಶಲಿ ಕ್ಲೀನಾಗಿ ಕೋಮ್ ಮಾಡಿ ಅದನ್ನು ನೀಟಾಗಿ ಈವನ್ ಆಗಿದೆಯಾ ಎಲ್ಲ ಕಡೆ ನೋಡಿಬಿಟ್ಟು ನಾವು ಅದನ್ನು ನೀಟಾಗಿ ಕೋಮ್ ಮಾಡಿ ಈವನಾಗಿ ಮಾಡ್ಕೊಂಡಾದಮೇಲೆ ಎಂಡಲ್ಲಿ ನಾವು ರಬ್ಬರ್ ಬ್ಯಾಂಡ್ ಹಾಕ್ತೀವಿ. ರಬ್ಬರ್ ಬ್ಯಾಂಡ್ ಹಾಕಾದ್ಮೇಲೆ ಅದನ್ನು ನೀವೇ ನೋಡ್ತೀರಾ. ಸೊ ಯಾವಾಗಲೂ ಬನ್ಸ್ ಎಲ್ಲ ಮಾಡಬೇಕಾದ್ರೆ ನೀವು ವಾಲ್ಯೂಮು ಮತ್ತು ಲೆಂತ್ ನೋಡ್ಕೊಂಡು ಸ್ಟಫಿಂಗ್ನ ಹಾಕಬೇಕು. ಇಲ್ಲ ಅಂತಂದರೆ ತುಂಬ ವಾಲ್ಯೂಮ್ ಆದರೂ ಅದು ಅವರಿಗೆ ಅನ್ಕಂಫರ್ಟಬಲ್ ಆಗುತ್ತೆ. ಮತ್ತು ತುಂಬ ಕಡಿಮೆ ಸ್ಟಫಿಂಗ್ ಹಾಕಿದ್ರು ವಾಲ್ಯೂಮ್ ಇಲ್ಲದೆ ಇರೋರಿಗೆ ಅದು ತುಂಬ ಚಿಕ್ಕ ಬನ್ ಥರ ಕಾಣಿಸ್ಬಿಡುತ್ತೆ. ಸೊ ನಾವು ಯಾವಾಗಲೂ ವಾಲ್ಯೂಮ್ ನೋಡಿಕೊಂಡು ಲೆಂತ್ ನೋಡಿಕೊಂಡು ನಾವು ಸ್ಟಫಿಂಗ್ನ ಒಳಗಡೆ ಆ್ಯಡ್ ಮಾಡಿದಾಗ ಅದು ಒಂಥರ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಒಂಥರ ಓವರಾಗಿ ಕಾಣಿಸುತ್ತೆ ಮತ್ತು ಅವರಿಗೆ ಹೆವಿ ಅನಿಸುತ್ತೆ. ಹಾಗಾಗಿ ನೀವು ನೀಟಾಗಿ ನೋಡಿಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ, ಸ್ಟಫ್ ಮಾಡಿ. ಇದೆಲ್ಲ ಆದಮೇಲೆ ಅದನ್ನು ವಾಪಸ್ ಕೆಳಗಡೆಗೆ ನಾವು ಕೋಮ್ ಮಾಡ್ಕೊಬೇಕು. ಈವನಾಗಿ ಹೇರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಈಸಿಯಾಗಿ ಎಲ್ಲ ಕಡೆನೂ ಏರ್ ಪಿನ್ ಹಾಕಿ ಲಾಕ್ ಮಾಡೋದು. ಒಂದೊಂದು ಸಲ ಕೆಳಗಡೆ ಕ್ಲೀನಾಗಿ ಪಿನ್ನಿಂಗ್ ಮಾಡಿದಾಗ ಅವರಿಗೆ ಚುಚ್ಚುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಈಸಿಯಾಗಿ ಇದನ್ನು 5 ನಿಮಿಷಕ್ಕೆ ಮಾಡ್ಬೋದು ಆ್ಯಕ್ಚುಲಿ. ಸೊ ಇದನ್ನು ನೀಟಾಗಿ ಎಲ್ಲ ಕಡೆ ಕೋಮ್ ಮಾಡಿಕೊಂಡು ಡೌನ್ವರ್ಡ್ಸ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಅದನ್ನು ಮತ್ತೆ ಒಂದು ಎಡ್ಜಲ್ಲಿ ನೋಡ್ಕೊಳ್ಳಿ ಎಲ್ಲಿ ತನಕ ಬೇಕು ವಾಲ್ಯೂಮ್ ಅಂತ ನೋಡ್ಕೊಂಡಾದ್ಮೇಲೆ ಅಲ್ಲಿ ಕೆಳಗಡೆ ರಬ್ಬರ್ ಬ್ಯಾಂಡ್ ಹಾಕ್ಕೊಬೇಕು. ರಬ್ಬರ್ ಬ್ಯಾಂಡ್ ಹಾಕಾದ್ಮೇಲೆ ಈಸಿ ವೇಯಲ್ಲಿ ಅದು ಆಚೆ ಕಾಣಬಾರ್ದು ಎಕ್ಸ್ಟ್ರಾ ಹೇರು. ಅದನ್ನು ಒಳಗಡೆಗೆ ನೀಟಾಗಿ ಲಾಕ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಈಗ ಒಂದೇ ಒಂದು ಪಿನ್ನಲ್ಲಿ ಕೆಳಗಡೆ ಹೇರ್ ಪಿನ್ನಿಂದ ಸೆಕ್ಯೂರ್ ಮಾಡಿದ್ರೆ ಅವರಿಗೆ ಕ್ಲೀನಾಗಿ ಸೆಕ್ಯೂರ್ ಆಗುತ್ತೆ. ಅದೇ ಯು ಪಿನ್ನಿಂದ ನೀವೇನಾದರೂ ಸೆಕ್ಯೂರ್ ಮಾಡಿದ್ರೆ ಅದು ಲೂಸಾಗಿ ಕೆಳಗಡೆ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಆದಷ್ಟು ಅದನ್ನು ಹೇರ್ ಪಿನ್ನಿಂದನೇ ಲಾಕ್ ಮಾಡಿ.
ಸೊ ನಾವಿಲ್ಲಿ ಫಿನಿಶಿಂಗ್ ಕೊಡ್ತಾ ಇದ್ದೀವಿ. ಸೊ ಎಲ್ಲೆಲ್ಲ ಏರ್ ಜಾಸ್ತಿ ಅನ್ನಿಸ್ತಿದೆ ಕಡಿಮೆ ಅನ್ನಿಸ್ತಿದೆ ನೋಡಿಕೊಂಡು ಅದಾದಮೇಲೆ ಹೇರ್ ಆಕ್ಸೆಸರೀಸ್ ಎಲ್ಲಿ ಏನಾದರೂ ಲೂಸ್ ಆಗಿದ್ರೆ ಇನ್ವಿಸಿಬಲ್ ಪಿನ್ನಿಂದ ಲಾಕ್ ಮಾಡ್ತೀವಿ. ಮತ್ತು ಫೈನಲ್ ಟಚ್ ಅಂದರೆ ಸ್ಪ್ರೇ ಮಾಡೋದು. ಸೊ ಆದಷ್ಟು ಸ್ಪ್ರೇ ಮಾಡಿದಾಗ ಬೇಬಿ ಏರ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಇವಾಗ ಲಾಕ್ ಆಗುತ್ತೆ, ಬನ್ನು ನೀಟಾಗಿ ಕಾಣುತ್ತೆ. ಸೊ ಹೇರ್ ಸ್ಪ್ರೇ ಮಾಡೋದ್ರಿಂದ ಹೇರ್ ಆ ಕಡೆ ಈ ಕಡೆ ಹೋಗೋದಿಲ್ಲ, ಹೇಗಿರುತ್ತೋ ಹಾಗೆ ಅದು ಕ್ಲೀನಾಗಿ ನೀಟಾಗಿ ಪ್ಲೇಸ್ ಆಗುತ್ತೆ. ಎಲ್ಲಿ ಏನಾದರೂ ವಾಲ್ಯೂಮ್ ಬೇಕು ಅಂದರೆ ನೀವು ಆ ಥರ ಪುಲ್ ಮಾಡಿ ಅದಕ್ಕೆ ವಾಲ್ಯೂಮ್ ಕೊಡ್ಬೋದು. ಇದಕ್ಕೆ ನೀವು ಬೇಕಾದರೆ ಇಂಟರ್ನ್ಯಾಷನಲ್ ಟೆಕ್ನಿಕ್ಸ್ ಥರ ಟೆಕ್ಸ್ಚರ್ಸು ಕೊಡ್ಬೋದು. ಮತ್ತು ಇದಾದಮೇಲೆ ನಾವು ಆಗಲೇ ಹೇಳಿದಾಗೆ ಕೆಳಗಡೆ ನಾವು ಲಾಕ್ ಮಾಡೋದನ್ನು ಮರಿಬಾರ್ದು. ಇನ್ನು ಆಲ್ಮೋಸ್ಟ್ ಏನು ಹೇರ್ ಪಿನ್ ಇರುತ್ತೆ ಅದನ್ನೇ ತಗೊಂಡು ನಾವು ಲಾಕ್ ಮಾಡ್ತಾ ಇದ್ದೀವಿ. ಲಾಕ್ ಮಾಡಬೇಕಾದ್ರೆ ಹುಷಾರಾಗಿ ಲಾಕ್ ಮಾಡಿ ಅವರಿಗೆ ನೋವಾಗದಿರೋ ಥರ ಲಾಕ್ ಮಾಡಬೇಕು. ಯೂಶ್ವಲಿ ಕೆಳಗಡೆ ಲಾಕ್ ಮಾಡಬೇಕಾದ್ರೆ ಅಲ್ಲಿ ಏರ್ ವಾಲ್ಯೂಮ್ ಅಷ್ಟು ಇರೋದಿಲ್ಲ, ಹಾಗಾಗಿ ಎಲ್ಲರಿಗೂ ಅಲ್ಲಿ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸೊ ಹಾಕಬೇಕಾದ್ರೆ ಅವ್ರಿಗೆ ಹೇಳಬೇಕು, ಏನಾದರೂ ನೋವಾದರೆ ಹೇಳಿ ಅಂತ ಹೇಳಿಬಿಟ್ಟು ಅವರಿಗೆ ಲಾಕ್ ಮಾಡಿದಾಗ ಅಲ್ಲೇನಾದರೂ ಕ್ಲೀನಾಗಿ ಕೂತಿಲ್ಲ ಅಂದರೆ ಮತ್ತೆ ರಿಮೂವ್ ಮಾಡಿ ಕ್ಲೀನಾಗಿ ಲಾಕ್ ಮಾಡಿ. ಸೊ ಹೇರ್ ಆಕ್ಸೆಸರೀಸ್ ಎಲ್ಲ ಹಾಕಿಬಿಟ್ಟು ಈ ಥರ ನೀವು ಕ್ರಿಶ್ಚಿಯನ್ ಬ್ರೈಡಿಗೆ